ಒಂದು ಕಾಲದಲ್ಲಿ ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರೇ ಕಿಂಗ್, ಈಗ ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರೇ ಕಿಂಗ್. ಕರುನಾಡಿನ ರಾಜಕೀಯ ಶಕ್ತಿ ಕೇಂದ್ರವಾಯ್ತಾ ಕುಂದಾನಗರಿ ಅಂತ. ಒಂದು ಕಾಲದಲ್ಲಿ ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರೇ ಕಿಂಗ್, ಈಗ ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರೇ ಕಿಂಗ್ ಆಗಿದ್ದಾರೆ. ಕರುನಾಡಿನ ರಾಜಕೀಯ ಶಕ್ತಿ ಕೇಂದ್ರವಾಯ್ತಾ ಕುಂದಾನಗರಿ. ಜಾರಕಿಹೊಳಿ ಬ್ರದರ್ಸ್ ಏಟಿಗೆ ಬೆಂಡಾದಂತಹ ಕತ್ತಿ. ಬೆಳಗಾವಿಯಲ್ಲಿ ಕಿಕ್ಕಿರಿದು ಸೇರಿದಂತಹ ಡಿಸಿಸಿ ಬ್ಯಾಂಕ್ನ ಎಲೆಕ್ಷನ್ 2 ದಶಕಗಳಿಂದ ಜಾರಕಿಹೊಳಿ ಕುಟುಂಬ ರಾಜಕೀಯದಲ್ಲಿ ಪ್ರಾಬಲ್ಯವನ್ನು ಹೊಂದಿತ್ತು. ಬೆಳಗಾವಿಯಲ್ಲಿ ಹೊರಗಿನವರ ಎಂಟ್ರಿಯನ್ನ ಸಾಹುಕಾರ್ ಸಹೋದರರು ಸಹಿಸಿರಲಿಲ್ಲ. ಯತೀಂದ್ರ ಹೇಳಿಕೆ ಬೆಳಗಾವಿ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಸತೀಶ್ ಜಾರಕಿಹೊಳಿ ಮುಂದೆ ಸಿಎಂ ಆದ್ರೂ ಅಚ್ಚರಿ ಇಲ್ಲ ಎನ್ನುವಂಥದ್ದು. ಎಸ್ ವೀಕ್ಷಕರೇ, ಯತೀಂದ್ರ ಅವರ ಆ ಒಂದು ಡೈಲಾಗ್ ಇದೆಯಲ್ಲ, ಅದು ಯಾವ ಮಟ್ಟಿಗೆ ಸದ್ದನ್ನ ಮಾಡಿದೆ ಅಂತಂದ್ರೆ, ಈಗ ಡಿಸಿಸಿ ಬ್ಯಾಂಕ್ನ ವಿಚಾರದಲ್ಲೂ ಕೂಡ ಈ ಒಂದು ವಿಚಾರ ಸದ್ದನ್ನ ಮಾಡ್ತಾ ಇದೆ. ಯಾಕಾಗಿ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಅಲ್ಲಗೆಳೆದು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುಂದೆ ತೆಗೆದುಕೊಂಡು ಬಂದಿರೋದು ಅದು ಅಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಸದ್ದನ್ನ ಮಾಡ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಸಿ ಬ್ಯಾಂಕ್ಗೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಒಂದು ಕಾಲದಲ್ಲಿ ಹೇಳ್ತಿದ್ರು ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ಏನಿದ್ದಾರೆ ಅವರು ಕಿಂಗ್ ತರ ಇರ್ತಾರೆ, ಕಿಂಗ್ ತರ ಮೆರೀತಾರೆ ಅಂತ ಹೇಳಿ. ಈಗ ಬೆಳಗಾವಿಯಲ್ಲೂ ಕೂಡ ಜಾರಕಿಹೊಳಿ ಸಹೋದರರು ಕಿಂಗ್ ಆದಂತೆ ಕಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಕರುನಾಡಿನ ರಾಜಕಾರಣದಲ್ಲಿ ಶಕ್ತಿ ಕೇಂದ್ರವಾಗಿದೆ ಈಗ ಕುಂದಾನಗರಿ. ಈಗ ಈ ಬೆಳಗಾವಿ ರಾಜಕಾರಣನೇ ಬೇರೆ, ಕರ್ನಾಟಕದಲ್ಲಿರುವಂತಹ ರಾಜಕಾರಣನೇ ಬೇರೆ ಆಗುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಳಗಾವಿಯಲ್ಲಿ ಯಾವ ಪಕ್ಷದಿಂದ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ ಅನ್ನೋದನ್ನ ಸೈಡಿಗೆ ಒತ್ತಿ ರಾಜಕೀಯ ವಿಚಾರವಾಗಿ ಅವರವರ ಒಂದು ಏನು ಹೇಳ್ತಾರೆ ಕುಟುಂಬದ ಹೆಸರೇನಿದೆ ಅದೇ ಮುಖ್ಯವಾಗಿರುತ್ತೆ ಅವರಿಗೆ. ಜಾರಕಿಹೊಳಿ ಕುಟುಂಬ, ಕತ್ತಿ ಕುಟುಂಬ, ಜೊಲ್ಲೆ ಕುಟುಂಬ, ಸೌದಿ ಕುಟುಂಬ ಅಂತ ಹೇಳಿ ಈ ರೀತಿಯಾಗಿ ಕುಟುಂಬಗಳ ಪ್ರತಿಷ್ಠೆಯನ್ನ ಅವರು ಮೆರೆಸೋಕೆ ಟ್ರೈ ಮಾಡ್ತಾರೆ. ರಮೇಶ್ ಕತ್ತಿ ಈಗ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ, ಈಗ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಇದ್ದಾರೆ. ಎರಡೂ ಕೂಡ ಯೋಚನೆ ಮಾಡೋದಿಲ್ಲ, ಇಬ್ರು ಕೂಡ ಯೋಚನೆ ಮಾಡೋದಿಲ್ಲ. ಈಗ ಹೆಸರಿಗೆ ಬರೋದೇನು, ಜಾರಕಿಹೊಳಿ ಎನ್ನುವಂತಹ ಪ್ರತಿಷ್ಠಿತ ಕುಟುಂಬ. ಸೊ ಆ ಒಂದು ಕಾರಣಕ್ಕೆ ಇಬ್ಬರೂ ಕೂಡ ಶತಾಯಗತಾಯವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಏಟಿಗೆ ಬೆಂಡಾಗ್ಬಿಟ್ಟಿದ್ದಾರ ಕತ್ತಿ ಎನ್ನುವಂತಹದ್ದು ಈಗ ಬೆಳಗಾವಿಯಲ್ಲಿ ಕಿಚ್ಚು ಹಚ್ಚದಂಗೆ ಕಾಣ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಒಂದು ಎಲೆಕ್ಷನ್ 2 ದಶಕಗಳ ಜಾರಕಿಹೊಳಿ ಕುಟುಂಬದ ರಾಜಕೀಯದಲ್ಲಿ ಪ್ರಾಬಲ್ಯವನ್ನ ಹೊಂದಿತ್ತು. ಎಸ್ ಹೌದು, 2 ದಶಕಗಳಿಂದ ಜಾರಕಿಹೊಳಿ ಕುಟುಂಬ ಅಲ್ಲಿ ಪ್ರಾಬಲ್ಯವನ್ನ ನೀಡಿದ್ದು ಅಥವಾ ಪ್ರಾಬಲ್ಯದಿಂದ ಇದ್ದಿದ್ದು ಕೂಡ ಹೌದು. ಸೊ ಈ ದಸರಾ ಈ ಒಂದು ದಶಕಗಳಿಂದ 2 ದಶಕಗಳಿಂದ ಜಾರಕಿಹೊಳಿ ಕುಟುಂಬ ಪ್ರಾಬಲ್ಯವನ್ನು ಹೊಂದಿದೆ. ಬೆಳಗಾವಿಗೆ ಹೊರಗಿನವರು ಎಂಟ್ರಿಯನ್ನ ಸಾಹುಕಾರ್ ಸಹೋದರರು ಯಾವತ್ತಿಗೂ ಕೂಡ ಸಹಿಸೋದಿಲ್ಲ. ಈಗ ಕತ್ತಿ ಅವರಿಗೆ ಸ್ವಲ್ಪ ಭಯ ಆದಂಗೆ ಕಾಣ್ತಾ ಇದೆ. ಯತೀಂದ್ರ ಹೇಳಿಕೆ ಈ ವಿಚಾರಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ. ಯತೀಂದ್ರ ಅವರು ಏನು ಹೇಳಿದ್ರು, ನಮ್ಮ ಅಪ್ಪನನ್ನ ಬಿಟ್ರೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ನೆಕ್ಸ್ಟ್ ಏನಾದರೂ ವರ್ಚಸ್ಸಿತ್ತು ಅಂತಂದ್ರೆ ಅದು ಜಾರಕಿಹೊಳಿಗೆ, ಸತೀಶ್ ಜಾರಕಿಹೊಳಿಗೆ ಎನ್ನುವಂತಹ ಮಾತು ಅವ್ರನ್ನ ಆಡಿದ್ರು. ಸೊ ಯತೀಂದ್ರ ಹೇಳಿಕೆಗೆ ಬೆಳಗಾವಿ ಮತ್ತಷ್ಟು ಫಲ ಸಿಕ್ಕದಂಗೆ ಆಗಿದೆ. ಸತೀಶ್ ಜಾರಕಿಹೊಳಿ ಮುಂದೆ ಸಿಎಂ ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಈಗ ಆ ಮಾತು ಡಿಸಿಸಿ ಬ್ಯಾಂಕ್ಗೂ ಕೂಡ ಪ್ಲಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಬರ್ತಾ ಇದೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪ ನಾಯಕರು ಹಾಗೂ ಶಾಸಕರು, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.